ಸುಮ್ಮನೆ ದುಡ್ಡೆಲ್ಲ ತೊಗೊಂಡೋಗಿ ಯಾರ್ಯಾರಿಗೋ. ಈ ಭಾಗದಲ್ಲೇ 1971ರಲ್ಲಿ 78ರಲ್ಲಿ ಸಂಯುಕ್ತ ಕರ್ನಾಟಕದಲ್ಲಿ ಒಂದು ಭಾಳ ಸುಂದರವಾದ ಲೇಖನ ಬಂದಿತ್ತು. ಈ ಭಾಗದೊಬ್ಬರು MLA ಆಗಬೇಕು ಅಂತ ಹೋಗಿದ್ದರು. ನಮಗೆ ಈಗಿನ MLA ಬಂದಾರ, MLA ಆಗಬೇಕು ಅಂತ ಹೋಗಿದ್ದರು ಅವರು MLA ಆಗಬೇಕು ಅಂತ ಹೋಗಿದ್ರು. ಅವ್ರ ಹೆಸರು ಹೇಳೋದಿಲ್ಲ, ಗೊತ್ತಾಗ್ಬಿಡ್ತದೆ ನಿಮಗೆ. ಅವ್ರ ಹೆಸರು ಹೇಳೋದಿಲ್ಲ. XYZ ಹೋಗಿದ್ರು. ಕೇರಳಕ್ಕೆ ಹೋಗಿದ್ರಿ, ಮಂತ್ರ ಮಾಡಿಸ್ಕೊಂಡು ಬರ್ತೀವಿ ಅಂತ. ಅಲ್ಲಿ ಹೋದಾಗ ಅದು 78, 79 ವಿಷಯ. ಅದು ಆ ಸಂದರ್ಭದಲ್ಲಿ ಆ ಹೆಣ್ಮಗಳು ಏನು ಹೇಳಿದ್ಲು, ನೀನು ನಿಂಬೆಹಣ್ಣು ಹಾರ ಹಾಕ್ಕೊಂಡು ಬರೀ ಮೈನಲ್ಲಿ ಗೋಮೂತ್ರದಲ್ಲಿ ಕೂತ್ಕೊಂಡ್ರೆ ಗೆಲ್ತೀಯ ಅಂದ್ಬಿಟ್ಟಿದ್ರು ಆಕೆ. ಅಮ್ಮ ಮಾಡಿ ಬಂದಾರೆ, ಠೇವಣಿ ಕಳ್ಕೊಂಡ. ಮೊನ್ನೆ ನೀವು ನೋಡಿರ್ಬೋದು, ತಮಿಳ್ನಾಡಿನಲ್ಲಿ ನಡೆದಂಥ ಘಟನೆ. ಒಂದು PUC ಓದುವಂಥ ಹುಡುಗ, ದಿನಮಣಿ ಅನ್ನತಕ್ಕಂಥ ಪತ್ರಿಕೆ ಒಳಗಡೆ ಬಂದಿತ್ತು. PUC ಓದುವ ಹುಡುಗ ತಂದೆ ತಾಯಿನ ಹತ್ತಿರ ಬಂದು ನನಗೊಂದು ಮೊಬೈಲ್ ಕೊಡಿಸು ಅಂತ ಕೇಳಿದ್ರು. ಮೊಬೈಲ್ ಕೊಡಿಸು ಅಂತ ಕೇಳಿದ ಕೂಡಲೇ ಮೊಬೈಲ್ ಕೊಡಿಸ್ಲಿಕ್ಕೆ ಅವ್ರ ಹತ್ರ ಹಣ ಇರಲಿಲ್ಲ. ಇರೋದು ಒಂದೇ ಮೊಬೈಲು ತಂದೆ ತಾಯಿದು. ನನ್ನ ಹತ್ರ ಹಣ ಇಲ್ಲ ಅಂತ ಹೇಳಿದ್ರು. ತಂದೆ ತಾಯಿ ಇಲ್ಲ ಅಂದ ಕೂಡಲೇ ಆ ಮಗು ಏನು ಮಾಡ್ತು, ಆ ಮೊಬೈಲನ್ನು ತೆಗೆದುಕೊಂಡು ತಂದೆ ತಾಯಿಯ ಸಂಸಾರವನ್ನು ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿಬಿಟ್ರು. ತಂದೆ ತಾಯಿಗಳು ನೇಣ ಹಾಕ್ಕೊಂಡು ಸತ್ತೋಗ್ಬಿಟ್ರು. ಜಗತ್ತು ಏನು ಮಾಡ್ತಾಯಿದೆ ಮೊಬೈಲು? ಮನುಷ್ಯನ ಮನಸ್ಸನ್ನು ವಿಕಾರನೂಗೊಳಿಸ್ತು, ಮನುಷ್ಯನ ಮನಸ್ಸನ್ನು ವಿಕಾಸವೂಗೊಳಿಸ್ತು. ವಿಕಾರವೂಗೊಳಿಸ್ತು, ವಿಕಾಸವೂಗೊಳಿಸ್ತು. ಮೊಬೈಲ್ ಇರಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ನಿಜವಾಗಿ ನಾನು ಯಾವುದನ್ನು ಬೇಡ ಅಂತ ಹೇಳ್ತಿಲ್ಲ. ಹೇಗೆ ಬದುಕಬೇಕು ಅನ್ನೋದು ನಮಗೆ ಗೊತ್ತಿಲ್ವ? ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ನೆನೆಯಬೇಕು, ನೆನೆದೂ ನೆನೆಯದಂತಿರಬೇಕು, ನೋಡಬೇಕು, ನೋಡಿಯೂ. ನೀವೇನು ಮಾಡಬೇಡ್ರಿ ಮಕ್ಕಳೇ. 8 ಜನ ವಿದ್ಯಾರ್ಥಿಗಳಿದ್ದೀರ? ಕೈ ಎತ್ತಿರಿ ಒಂದು ನಿಮಿಷ. ಮೇಲೆತ್ತಿರಿ, ಕೈ ಎತ್ತಿರಿ. ಹಾಂ, ಕೈ ಕೆಳಗಡೆ ಬಿಡಿ. ದುಡಿದು ತೆಗೆದುಕೊಂಡಿರುವ ಮೊಬೈಲ್ ಕೈ ಹಿಡಿದಿರುವುದು ಎತ್ತಿರಿ. ನೋಡ್ರಿ, ದುಡಿದು ತೆಗೆದಿರುವ ಕೈ ಯಾವ್ದಾರು ಮೊಬೈಲ್ ಎತ್ತರಿ ಅಂದರೆ ನಿಮ್ಮ ಪರವಾಗಿ ಷಡಕ್ಷರಿ ಮುಂದೆ ದುಡಿತಾರಲ್ರಿ ಅಂತ ಹೇಳ್ತಾ. ನೋಡ್ರಿ ವಕೀಲರು ಎಂಥವ್ರನ್ನ ಇಟ್ಕೊಂಡಿದ್ದೀರಿ, ಜಡ್ಜ್ ತೀರ್ಮಾನ ಕೊಡೋಕ್ಕೆ ಬಿಡಲ್ಲ ಅದು. ನನಗೆ ಯಾಕೆ ಹೇಳ್ತೀನಿ ಅಂದರೆ, ನೀವು ಇವತ್ತು ಮೊಬೈಲು ನೋಡಬಾರ್ದು ಅಂತಲ್ಲ, ನಾನು ನೋಡ್ತೇನೆ. ನಾವೆಲ್ಲರೂ ಮೊಬೈಲ್ ಸ್ವಾಮಿಗಳು ಆಗಿಬಿಟ್ಟಿದ್ದೇವೆ, ಅದನ್ನೇನು ಎರಡು ಪ್ರಶ್ನೆಯೇ ಇಲ್ಲ. ಯಾಕೆಂತಂದ್ರೆ ನಾನು ಆಸ್ಟ್ರೇಲಿಯಕ್ಕೆ ಹೋಗಿದ್ದೆ ರೀ. ಆಸ್ಟ್ರೇಲಿಯಕ್ಕೆ ಹೋದಾಗ ಆನ್ಲೈನ್ ಅಂತ ಹೇಳಿದ್ರಲ್ಲ ನೀವು, ನನಗೆ ನೀವು ಹೇಳಿದ ಕೂಡಲೇ ತಲೆಗೆ ಹೊಡೆದು ಬಿಡ್ತೀನಿ. 16ನೇ ಆಸ್ಟ್ರೇಲಿಯಕ್ಕೆ ಹೋಗಿದೆ. ಆಸ್ಟ್ರೇಲಿಯಿಂದ ನಾನು ಬ್ರಿಸ್ಬೇನಿಂದ ನ್ಯೂಜಿಲೆಂಡ್ಗೆ ಹೋದೆ. ನ್ಯೂಜಿಲೆಂಡ್ಗೆ ಹೋದ ಕೂಡಲೇ ಇಲ್ಲೊಬ್ಬರು ಯಾರೋ ಲಿಂಗೈಕ್ಯರಾಗಿದ್ದರು. ಲಿಂಗೈಕ್ಯರಾದ ಕೂಡಲೇ ಅವ್ರು ಅಲ್ಲಿಂದ ಫೋನ್ ಮಾಡಿ, ಬುದ್ಧಿ ನೀವು ಅಲ್ಲಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮ್ ಅಂತ ಹೇಳ್ಬಿಟ್ರೆ ನಾವು ಇಲ್ಲಿ ಮಣ್ಣು ಮಾಡಿಬಿಡ್ತೀವಿ ಅಂದ್ಬಿಟ್ರಿ. ಶಿವ ಅಂದ್ಕೊಂಡೆ ನಾನು. ನೀವು ಹೇಳಿದ ಘಟನೆ ನನಗೆ ಪಟ್ಟಂತ ಹೊಡೆದು ಬಿಡ್ತಿರೋದು. ನೀವು ಹೇಳೋದಲ್ಲ, ಅದು ಸಾಕ್ಷೀಕರಣ ಆಗೋಯ್ತು ನನಗೆ. ಆನ್ಲೈನಲ್ಲಿ ಹೇಳಿಬಿಟ್ರಿ. ನಾನು ಅಲ್ಲಿಂದ ಓಂ ಶ್ರೀ ಗುರು ಬಸವಲಿಂಗ ಅಂದರೆ ಎಲ್ಲರೂ ಸ್ಮಶಾನದಲ್ಲಿ ಓಂ ಶ್ರೀ ಗುರು, ತಂದೆ ನೀನು ತಾಯಿ ನೀನು ಅಂತಂದೆ. ಎಲ್ಲರೂ ಅಂದರು. ಪುಷ್ಪ ಹಾಕ್ರಂದ್ರೆ ಹಾಕಿದ್ರು, ಮುಗ್ದೆ ಹೋಯ್ತು ನೋಡ್ರಿ. ಆಮೇಲೆ ನನಗೆ ಹೇಳಿದ್ರು, ಬುದ್ಧಿ ನೀವು ಇಲ್ಲಿ ಬಂದಮೇಲೆ ಫೋನ್ಪೇ ಮಾಡ್ತೀನಿ ರೀ ಅಂತ. ಅದೂ ಫೋನ್ಪೇ ಆಗಿದೆ ಅಂತ ಅನ್ನೋದಾದರೆ, ಕಾಣಿಕೆನೂ ಫೋನ್ಪೇ ಆಯಿತು, ಮಣ್ಣು ಫೋನ್ಪೇ ಆಯಿತು. ಹಾಗಾದರೆ ಇನ್ನು ಯಾಕೆ ಬೇಕು ಈ ಜಗತ್ತಿನಲ್ಲಿ? ಏನು ಮಾಡ್ತಾ ಇದ್ದೀವಿ? ಏನಿದೆ? ಸ್ವಲ್ಪ ಹೊರಗಡೆ ಬನ್ನಿ, ಸ್ವಲ್ಪ ಹೊರಗಡೆ ಬನ್ನಿ. ಮಕ್ಕಳಿಗೆ ಏನೂ ಕಲಿಸ್ಬೇಡ್ರಿ ನೀವು. ಮಕ್ಕಳಿಗೆ ಏನೂ ಕಲಿಸ್ಬೇಡ್ರಿ, ಏನೂ ಕೊಡಬೇಡ್ರಿ ನೀವು. ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ. ಮಕ್ಕಳನ್ನೇ ನೀವು ಆಸ್ತಿಯಾಗಿ ಮಾಡಿ ಜಗತ್ತಿಗೆ ಇಟ್ಟು ಹೋಗಲಿಕ್ಕೆ ಪ್ರಯತ್ನ ಪಡಿ. ನಿಮಗೆಂತೀನಿ, ನಮ್ಮ ಉತ್ತರ ಕರ್ನಾಟಕ ಭಾಗದ ಬಹಳ ಜನ ಷಡಕ್ಷರಿಯವರೇ. ದೊಡ್ಡ ದೊಡ್ಡ ಮನೆತನಗಳು, ಹೆಸರು ಹೇಳೋದಿಲ್ಲ, ಭಾಳ ದೊಡ್ಡ ದೊಡ್ಡ ಮನೆತನದಗಳು ಏನೇನು ಆದವು ಅನ್ನೋದಕ್ಕೆ ನಾನು ಹೇಳಕ್ಕೆ ಹೋಗ್ತೀನಿ. ಕೇವಲ ಗೋವಾ ಅನ್ನತಕ್ಕಂಥ ಊರಿನಲ್ಲಿ ಕೆಸವನ್ನ ಹಾಡೋದ್ರ ಮುಖಾಂತರ ಮಕ್ಕಳುಗಳು ಎಷ್ಟು ಜನ ಹಾಳಾಗೋದ್ರು, ಎಷ್ಟು ಜನ ಮನೆತನಗಳು ಹೋಗ್ಬಿಡ್ತು, ಹೊಲ ಹೋಯಿತು, ಮನೆ ಹೋಯಿತು, ತಂದೆ ತಾಯಿಗಳು ಬೀದಿಗೆ ಬಿದ್ದರು. ಬೆಂಗಳೂರಂಥ ಸಿಟಿಯಲ್ಲಿ ವೀಕೆಂಡ್ ಪಾರ್ಟಿಗೆ, ಬೆಳಗಾವಂಥ ಸಿಟಿ ಒಳಗಡೆ ವೀಕೆಂಡ್ ಪಾರ್ಟಿಗೆ ಮಿನಿಮಮ್ ಇಲ್ಲ ಅಂತಂದರು ಒಂದು ವಾರಕ್ಕೆ 15ರಿಂದ 20 ಕೋಟಿ ರೂಪಾಯಿ ವ್ಯಸನಗಳಿಗೆ ನಾವು ಹಾಳಾಗ್ತಾ ಇದ್ದೀವಿ. ಯಾರನ್ನ ಬದುಕಿಸೋದು? ಯಾರಿಗೆ ಹೇಳೋದು? ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಾರದು. ಏರಿ ನೀರುಂಬೊಡೆ, ಬೇಲಿ ಕೈಯ ಮೇವೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ,
ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡಿ ನಾರಿಗೆ ದೂರಲಿ ಕೂಡಲ ಸಂಗಮ ದೇವ. ಯಾರಿಗೆ ದೂರೋದು? ಯಾರಿಗೆ ಹೇಳೋದು ಹೇಳಿ ನೋಡೋಣ. ಒಂದು ಕಡೆ ಕುಟುಂಬಗಳು ಹೋಯಿತು, ಇನ್ನೊಂದು ಕಡೆ ಟಿ ವಿ ಮಾಧ್ಯಮಗಳು ಬಂದವು, ಇನ್ನೊಂದು ಕಡೆ ರಾಜಕಾರಣ ರಾಜಕತೆಗೆ ಹೋಯಿತು, ಇನ್ನೊಂದು ಕಡೆ ಧಾರ್ಮಿಕ ಮುಖಂಡರುಗಳು ಬಂಡವಾಳಶಾಹಿಗಳಾಗುವುದರ ಮುಖಾಂತರ ಮನಸ್ಸುಗಳು ಕಲುಷಿತಗೊಳ್ಳಿತು. ಸಮಾಜವನ್ನು ಹೇಗೆ ಕಟ್ಟೋದು ನಾವು? ಎಲ್ಲೋ ನಮ್ಮಂಥವ್ರೊಬ್ಬರು ಮಾತನಾಡ್ತಾ ಇದ್ದರೆ ಈ ಸಮಾಜದೊಳಗೆ ನಾವು ಬಹಳ ಅಪರಾಧಿಗಳಾಗಿ ಕಾಣ್ತಾ ಇರ್ತೇವೆ. ನಾನು ಹೇಳಿದ್ನಲ್ಲ, ನಮ್ಮನ್ನು ಕರೆಯೋದು ಭಾಳ ಕಷ್ಟ ಅಂತ. ಯಾರೂ ಕರೆಯೋದಿಲ್ಲ ರೀ. ಸಮಸ್ಯೆಗಳನ್ನು ಮಾತನಾಡಬಾರ್ದು ರೀ. ಸ್ವಾಮಿಗಳು ಹೆಂಗೆ ಆಶೀರ್ವಚನ ಮಾಡಬೇಕಂದ್ರೆ, ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಆಶೀರ್ವಚನ ಮಾಡುವುದೇ ಸ್ವಾಮಿಗಳ ಕೆಲಸ. ಎಷ್ಟು ಹೇಳಿ ಹೋಗ್ಬೇಕ್ರಿ. ಎಷ್ಟು ಚೆನ್ನಾಗಿದ್ದೀರಾ ಎಲ್ಲರೂ? ನೀವೆಲ್ಲ ಚೆನ್ನಾಗಿದ್ದೀರಾ? ದೇವ್ರು ಒಳ್ಳೇದು ಮಾಡಲಿ ಅಂತ ಹೋಗಿಬಿಡೋದ್ರಿ. ಏನು ಮಾಡೋದು ಹೇಳಿ? ನಾನು ಏನು ಮಾಡಲಿಕ್ಕಾಗೋದಿಲ್ಲ. ಇಲ್ಲಿ ಕುಳಿತವರ ಜವಾಬ್ದಾರಿ ದೊಡ್ಡದಿದೆ. ಒಬ್ಬ ಸ್ವಾಮೀಜಿ ಕೆಟ್ಟರೆ ಇನ್ನೊಬ್ಬ ಸ್ವಾಮೀಜಿನ ತರ್ಬೋದು. ಆದರೆ ಒಂದು ಕುಟುಂಬದ ಒಳಗಡೆ ಇರತಕ್ಕಂಥ ತಂದೆ ತಾಯಿಗಳ ಮನಸ್ಸು ಪೂರ್ತಿ ಒಂದು ಕುಟುಂಬ ಹೋಗಿಬಿಟ್ರೆ ಆ ಕುಟುಂಬದ ಇರತಕ್ಕಂಥ ಓಣಿ ಹೊರಟೋಗ್ತದೆ, ಓಣಿಯಿಂದ ಹಳ್ಳಿ ಹೊರಟೋಗ್ತದೆ, ಹಳ್ಳಿಯಿಂದ ತಾಲೂಕು ಹೋಗಿಬಿಡ್ತದೆ, ತಾಲೂಕಿನಿಂದ ಜಿಲ್ಲೆ ಹೋಗಿಬಿಡ್ತದೆ, ಜಿಲ್ಲೆಯಿಂದ ರಾಜ್ಯ ಹೋಗಿಬಿಡ್ತದೆ. ಕುಟುಂಬ ಧರ್ಮ ಇದೆಯಲ್ರಿ ಜಗತ್ತಿನೊಳಗಡೆ, ಬಹಳ ದೊಡ್ಡ ಧರ್ಮ. ಇಲ್ಲಿ ಕುಳಿತಂಥ ತಂದೆ ತಾಯಿಗಳಿಗೆ ಹೇಳ್ತೇನೆ, ದಯಮಾಡಿ ಹೇಳ್ತೇನೆ, ನಿಮ್ಮ ಮಕ್ಕಳ ಜೊತೆಯಲ್ಲಿ ನೀವು 7 ಗಂಟೆಗೆ ಕುಳಿತುಕೊಂಡು ಟಿ ವಿ ಆಫ್ ಮಾಡಿ ನಿಮ್ಮ ಧರ್ಮದ ಪ್ರಾರ್ಥನೆಗಳನ್ನು ಮನೆಯೊಳಗಡೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಮೊದಲದನ್ನು ಶುರು ಮಾಡಿರಿ ನೀವು. ಬೇಕಾದಷ್ಟು ಹಣ ಬರ್ಬೋದು, ಸರ್ಕಾರದ ಗ್ಯಾರಂಟಿಗಳು ಬೇಕಾದಷ್ಟು ಬರ್ಬೋದು, ಬಿಗ್ ಬಜಾರಲ್ಲಿ ಏನು ಬೇಕಾದ್ರೂ ತರ್ಬೋದು, ನೀವು ಮೋರಲ್ಲಿ ಏನು ಬೇಕಾದರೂ ತರ್ಬೋದು, ನೀವು ಮೆಟ್ರೋದಲ್ಲಿ ಹೋಗಿ ಏನಾದರೂ ತರ್ಬೋದು. ಆದರೆ ಮನಸ್ಸಿಗೆ ಶಾಂತಿಯನ್ನು ತರಲಿಕ್ಕೆ ಎಲ್ಲಿ ಸಾಧ್ಯತೆ ಇದೆ ಹೇಳಿ ನೋಡೋಣ? ಹಣದ ತಂದೆ ತಾಯಿನ ಎಲ್ಲಿಂದ ತರಲಿಕ್ಕೆ ಸಾಧ್ಯತೆ ಹೇಳಿ ನೋಡೋಣ? ಮಕ್ಕಳೇ, ವಿದ್ಯಾರ್ಥಿಗಳೇ, ನಿಮ್ಮೊಂದು ಮಾತನ್ನು ಹೇಳ್ತೇನೆ. 10 ಮಕ್ಕಳ ಎತ್ತು ಪೊರಿವಳು ತಾಯಿ, ಮುತ್ತು ಮಾಣಿಕ್ಯದಿಂದ ಪಾಡಿ, 10 ಮಕ್ಕಳನ್ನು ಮತ್ತೆ ಪೊರಿಯಲಿಕ್ಕೆ 10 ಬೋಳು ಆಡುವರು ಬೋಳು ಬಸವ. 10 ಮಕ್ಕಳನ್ನ 2 ತಂದೆ ತಾಯಿಗಳು ಸಾಕ್ತಾರೆ. ಆದರೆ 2 ತಂದೆ ತಾಯಿಗಳನ್ನು ಸಾಕ್ಬೇಕಾದ್ರೆ ಮಕ್ಕಳು ತಂದೆ ತಾಯಿಗಳನ್ನು ಫುಟ್ಬಾಲಲ್ಲಿ ಗ್ರೌಂಡಲ್ಲಿ ಆಟ ಆಡಿಸ್ತಾರೆ. ಏನ್ರಿ? ಸುಖಕ್ಕೆ 100 ಜಾಗ ಇದೆ, ಹೆತ್ತ ಹೊಡಲು ಸಿಗುವುದಿಲ್ಲ. ವಿದ್ಯಾರ್ಥಿಗಳೇ, ಮೇಲೆ ಕುಳಿತವರೇ, ಕೆಳಗೆ ಕುಳಿತವರೇ, ಈ ಜಗತ್ತಿನಲ್ಲಿ ದೇವರನ್ನು ಬೇಕಾದರೂ ಉಳಿಸ್ಕೊಳ್ಬೋದು. ಮಕ್ಕಳಿಗೇನಾದರೂ ತಪ್ಪಾಯಿತು ಅಂತಂದರೆ ತಾಯಿ ಆದವಳು ಹೋಗಿ ದೇವರ ಮುಂದೆ ಕೇಳ್ತಾಳೆ, ದೇವರೇ ಯಾಕಿಂತ ಕೆಟ್ಟ ಬುದ್ಧಿ ಕೊಟ್ಟೆ ನನ್ನ ಮಗನಿಗೆ ಅಂತ ದೇವರ ಮೇಲೆ ಅಪವಾದ ಹೇಳ್ತಾಳೆ ಹೊರತು ನನ್ನ ಮಗನಿಗೆ ಯಾಕಿಂತ ಕೆಟ್ಟ ಬುದ್ಧಿ ಬಂತು ಅಂತ ಕೇಳೋದಿಲ್ಲ. ಅವಳು ತಾಯಿರಿ, ಜಗತ್ತಿನಲ್ಲಿ ಅವಳು ತಾಯಿರಿ. ಅವಳು ಎಲ್ಲಿ ಹೋಗಿದ್ದೀವಿ ರೀ? ತಂದೆ ತಾಯಿಗಳಿಗೆ ಪೇಮೆಂಟ್ ಕೊಡೋದು, ಅವ್ರು ಮಾತಾಡಿದ ಮಾತುಗಳ ಮೇಲೆ ನಾನು ಮಾತನಾಡ್ತಾ ಇದ್ದೇನೆ. ತಂದೆ ತಾಯಿಗಳನ್ನು ಬಿಟ್ಟು ಬಿಡೋದು, ಮಾತ್ರೆ ಒಬ್ಬ ಕೊಡೋದು, ಮನೆ ಒಬ್ಬ ಕೊಡೋದು, ಶುಗರ್ ಬಿ ಪಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಹಂಚ್ಕೊಳ್ಳೋದು, ಸತ್ತಾಗ ಪಟ್ಟಿ ಮಾಡಿ ಮಣ್ಣು ಮಾಡೋದು. ಏನ್ರಿ ಇದು? ಹಾಡು, ಆ ಪ್ರೇಮದ ಕಾಣಿಕೆಯಲ್ಲಿ ಆಕೆ ಏನೇನೇನೋ ಬಯಸ್ತಾಳೆ. ರಾಜ್ಕುಮಾರ್ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲಿಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಇಲ್ಲಿ ಏನು ಆಗದು, ನಿರಾಶೆ ಏತಕೆ ವಿಷಾದ ಏತಕೆ, ಅದೇನೇ ಬಂದರೂ ಅವನೇ ಕಾರಣ. ಈ ಹಾಡು ಎಲ್ಲಿ ಬರ್ದಾರ ಅಂತ ನಾನು ಚೀವದೇಶಕರನ್ನ ಕೇಳಿದ್ರೆ ಅವರಂದ್ರು, ಅಕ್ಕಮಹಾದೇವಿದು ಒಂದು ವಚನ ಹಿಡ್ಕೊಂಡು ಬರ್ದಿದ್ದೀನ್ರಿ, ಕೋಲ ತುದಿಯ ಕೋಡಗನಂತೆ ನೇಣ ತುದಿಯ ಗೊಂಬೆಯಂತೆ ನೀ ಆಡಿದಂತೆ ನಾ ಆಡುವೆನಯ್ಯ, ನೀ ಇರಿಸಿದಂತೆ ನಾ ಇರುವೆನಯ್ಯ, ಜಗದ ಯಂತ್ರವಾಹಕ ಚೆನ್ನಮಲ್ಲಿಕಾರ್ಜುನ ನೀ ಸಾಕೆಂಬನಕ್ಕ. ಎಲ್ಲಿರಿ ಅವ್ವ ಲೂಸಾ? ಏನು ಕೂತ್ಕೊಳ್ಳೋದು? ವಯಸ್ಸಾದ ಮುದುಕಿರು ಕೂತ್ಕೋತಾರೆ ಟಿ ವಿ ಒಳಗೆ, ಕೂಡಬಾರ್ದನಲ್ಲವು, ಊಟ ತಿಂಡಿ ಬಿಟ್ಟು ಕೂತ್ಕೋತಾವ್ರಿ ಅವು, ಮೈಯೇ ಮರೆತು ಬಿಟ್ಟಿದ್ದಾರೆ. ದಯಮಾಡಿ ಟಿ ವಿ ಮುಂದೆ ಕೂತ್ಕೋಬೇಡ್ರಿ ಅಂತ ಹೇಳ್ತಾ ಇಲ್ಲ. ದೇಶ ಕಟ್ಟಬೇಕು, ದೇಶ ಉಳಿಬೇಕು, ದೇಶದ ನೀರಿನ ಬಗ್ಗೆ ಗಮನ ಇರಬೇಕು, ಮಣ್ಣಿನ ಕಡೆ ಗಮನ ಇರಬೇಕು,
ಗಾಳಿಯ ಗಮನ ಇರಬೇಕು, ಸೈನಿಕರ ಕಡೆ ಗಮನ ಇರಬೇಕು, ಧರ್ಮದ ಕಡೆ ಗಮನ ಇರಬೇಕು. ಏನಾದರೂ ಮೂರನೆಯ ಮಹಾಯುದ್ಧ ಏನಾದರೂ ಪ್ರಾರಂಭ ಆದರೆ ಆಗ್ಬೋದು ಬಿಡ್ಬೋದು, ಆಮೇಲಿನ ವಿಚಾರ ಆಯಿತು ಅಂತ ಇಟ್ಕೊಳ್ಳೋಣ. ಆದರೆ ಪಾಕಿಸ್ತಾನ ಹಾಳಾದರೆ ಪಾಕಿಸ್ತಾನವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇದೆ. ಇರಾನ್ ಹಾಳಾದರೆ ಇರಾನನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇದೆ. ಅಫ್ಘಾನಿಸ್ತಾನ ಹಾಳಾದರೆ ಅಫ್ಘಾನಿಸ್ತಾನವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇದೆ. ಆಕಸ್ಮಿಕ ಯಾವುದಾದ್ರೂ ನ್ಯೂಜಿಲೆಂಡ್ ಇನ್ನೊಂದು ದೇಶ ಹಾಳಾದರೆ ಇನ್ನೊಂದು ದೇಶವನ್ನು ಪ್ರತಿಬಿಂಬಿಸ್ತಕ್ಕಂಥ ದೇಶ ಇದೆ. ಆದರೆ ಭಾರತ ಹಾಳಾದರೆ ಭಾರತವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇಲ್ಲ ಅನ್ನತಕ್ಕಂಥದ್ದು ನಮ್ಮ ಗಮನಕ್ಕೆ ಬರಬೇಕು. ಇದು ಭಾರತ ಭಾಗ್ಯವಿದಾತ, ಭಾರತ ಭಾಗ್ಯವಿದಾತ. ರಾಷ್ಟ್ರಭಕ್ತಿ, ಧರ್ಮಭಕ್ತಿ, ಕೃಷಿ ಭಕ್ತಿ, ಕುಟುಂಬ ಭಕ್ತಿ, ನಡೆಸುಚಿ, ನುಡಿಸುಚಿ, ತನುಶುಚಿ, ಭಾವ ಶುಚಿತ್ವವನ್ನು ಇಟ್ಟುಕೊಂಡು ಬದುಕಬೇಕು. ಇದು ಧರ್ಮದ ಪಾತ್ರ, ಇದು ಧರ್ಮದ ವ್ಯವಸ್ಥೆ. ಇದನ್ನು ಕಟ್ಟಿಕೊಳ್ಳೋದಕ್ಕಾಗಿ ಷಡಕ್ಷರಿಯವರ ಹೋರಾಟ. ಅವರ ಜೊತೆಯಲ್ಲಿ ನೀವೆಲ್ಲರೂ ಹಸ್ತವನ್ನು ಇಟ್ಕೊಳ್ಬೇಕು, ಪ್ರೀತಿ ಇಟ್ಕೊಳ್ಬೇಕು, ನಂಬಿಕೆ ಇಟ್ಕೊಳ್ಬೇಕು. ನಂಬಿ ಕರೆದಡೆ ಓ ಎನ್ನನೇ ಶಿವನು ಅಂತ ನೀವು ನಂಬಿ ಅವರಿಗೆ ಓಟು ಕೊಟ್ಟರೆ ಅವರು ಶಿವನ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅನ್ನತಕ್ಕಂಥದ್ದು ವಿಶ್ವಾಸ ನಮಗಿದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಇಷ್ಟು ಬೇರೆ ಯಾವುದಾದ್ರು ವೇದಿಕೆಯಲ್ಲಿ ಮಾತಾಡಿದರೆ ಸ್ವಾಮಿಗಳು ಏನೋ ಎಲೆಕ್ಷನ್ಗೆ ಮುಂದೆ ನಿಲ್ತಾರೇನೋ ಅಂತ ಹೇಳ್ತಾರೆ. ದ ವೀಕ್ ಅನಿಮಲ್ಸ್ ಆ್ಯಂಡ್ ವೀಕ್ ಮೆಂಟ್ಯಾಲಿಟಿ. ಮನುಷ್ಯನಿಗೆ ಪ್ರೋಗ್ರೆಸ್ಸೇ ಇಲ್ದಂಗೆ ಆಗ್ಬಿಡ್ತು. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖದ ಹತ್ರ ನಿಂತಿದ್ದೇವೆ. ಸಾಸಿವೆಯಷ್ಟು ಸುಖ, ಸಾಗರದಷ್ಟು ದುಃಖದೊಳಗಡೆ ಇದ್ದೇವೆ. ಅದಕ್ಕಾಗಿ ನೀವು ಯೂಟ್ಯೂಬ್ನಲ್ಲಿ ನಿಜಗುಣಾನ ಸ್ವಾಮೀಜಿನ ನೋಡಿ ಭಾಳ ಜನ ಬೈದವರು ಇಲ್ಲಿ ಇದ್ದೀರಿ ಅಂತ ನಾನು ತಿಳಿದುಕೊಂಡಿದ್ದೇನೆ. ನನ್ನನ್ನು ಬೈದಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಯಾರನ್ನೂ ಬೈದಿಲ್ಲ. ಆದರೆ ನನ್ನ ಕಳಕಳಿ ನಿಮಗೆ ಅರ್ಥ ಆಗಬೇಕು. ನನಗೆ ಕುಟುಂಬ ಉಳಿಬೇಕು, ಹುಡುಗರು ಉಳಿಬೇಕು, ನೀವು ದುಡಿದು ನೀವು ಊಟ ಮಾಡಬೇಕು, ಮೆಂಟಲಿ ಚೆನ್ನಾಗಿಟ್ಕೊಳ್ಬೇಕು. ಎಷ್ಟೋ ಜನ ದುಡ್ಡು ಹಾಳು ಮಾಡ್ಕೊಂಡು ಬಿಟ್ಟಿದ್ದಾರೆ ರೀ. ಬರೀ ಮೂಢನಂಬಿಕೆ ರೀ, ಬರೀ ಮೂಢನಂಬಿಕೆ, ಅಜ್ಞಾನ, ಅಂಧಾನುಕರಣೆ, ಏನೇನು. ನಮಗೆ ಇಂದ್ರಬಲ ಬೇಡ, ಚಂದ್ರಬಲ ಬೇಡ, ತಾರಾಬಲ ಬೇಡ. ಒಂದು ಗುರುಬಲ, ಇನ್ನೊಂದು ತೋಳು ಬಲದಿಂದ ಬದುಕ್ತಕ್ಕಂಥ ಜನಾಂಗ ನಾವಾಗಬೇಕು ಅನ್ನತಕ್ಕಂಥದ್ದನ್ನು ಕಾಣಬೇಕು.